ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಈ ಹಿಂದೆ ಅಸ್ಸಾಂನ ಗುವಾಹಟಿಯಲ್ಲಿರುವ ದೇವಿ ಕಾಮಾಖ್ಯ ಮಂದಿರದ ಬಗ್ಗೆ ಹೇಳಿದ್ದೆ. ಇಲ್ಲಿನ ನೀಲಾಂಚಲ ಪರ್ವತ ಶ್ರೇಣಿಯಲ್ಲಿ ಮಾತಾ ಕಾಮಾಖ್ಯ ದೇವಿಯ ದಿವ್ಯ ದೇಗುಲವನ್ನು ನಿರ್ಮಿಸಲಾಗಿದೆ. ಈ ಮಂದಿರ ತನ್ನ ಅದ್ವಿತೀಯ ಮತ್ತು ರಹಸ್ಯಗಳಿಂದಲೇ ಭಾರತದಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ. ಈ ಮಂದಿರ ಆಧ್ಯಾತ್ಮಿಕತೆಯ ಮಹತ್ವ ಮತ್ತು ಭಾರತದ ಪ್ರಾಚೀನ ರೀತಿ ರಿವಾಜುಗಳನ್ನು ಜಗತ್ತಿಗೆ ಸಾರ್ತಿದೆ. ಹೆಣ್ಣು ಮಕ್ಕಳ ಮಾಸಿಕ ಚಕ್ರವನ್ನ ಪ್ರತಿ ವರ್ಷ ಇಲ್ಲೊಂದು ಹಬ್ಬದ ರೀತಿಯಲ್ಲಿ ಆಚರಿಸಲಾಗುತ್ತೆ. ಅದೊಂದು ರೀತಿ ಸ್ತ್ರೀ ಶಕ್ತಿ ಮತ್ತು ಪ್ರಕೃತಿಯ ಶಕ್ತಿಯ ಸಮ್ಮಿಲನ ಅಂತ ಹೇಳಬಹುದು. ಆ ಹಬ್ಬವನ್ನ ಅಂಬುಬಾಚಿ ಹಬ್ಬ ಅಂತ ಕರೀತಾರೆ. ಪ್ರತಿ ವರ್ಷ ಮಾನ್ಸೂನ್ ಆರಂಭವಾಗುವ ದಿನಗಳಲ್ಲಿ ಅಂದ್ರೆ ಪ್ರಕೃತಿ ತನ್ನ ಚರಮ ಸ್ಥಿತಿಯಲ್ಲಿರುವಾಗ ಈ ಅಂಬುಬಾಚಿ ಜಾತ್ರೆಯನ್ನ ಆಚರಿಸಲಾಗುತ್ತೆ. ತಾಯಿ ಕಾಮಾಖ್ಯ ದೇವಿ ಋತುಮತಿಯಾಗೋದನ್ನ ಇಲ್ಲಿ ವರ್ಜಿತ ಅಥವಾ ಕದ್ದು ಮುಚ್ಚಿ ಆಚರಿಸೋ ಪದ್ಧತಿಯಲ್ಲ. ಬದಲಾಗಿ ಸೃಜನತೆಯಿಂದ ಜನನ ಮತ್ತು ಮೃತ್ಯುವಿನ ರೂಪದಲ್ಲಿ ಆದರ್ಶಮಯವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ನಮ್ಮಲ್ಲಿ ಯಾವತ್ತಿಗೂ ಮಾಸಿಕ ಚಕ್ರ ಅಥವಾ ಹೆಣ್ಣುಮಕ್ಕಳು ಋತುಮತಿಯಾಗೋದನ್ನ ಅಶುದ್ಧತೆಯ ರೂಪದಲ್ಲಿ ನೋಡಲಾಗುತ್ತೆ. ಆದರೆ ಗುವಾಹಟಿಯ ಈ ಕಾಮಾಖ್ಯ ದೇವಿ ಜೀವನ ಶುರುವಾಗೋದೇ ಮುಟ್ಟಿನಿಂದ ಅನ್ನೋದನ್ನ ವರ್ಷವೂ ನೆನಪಿಸಿಕೊಡ್ತಾಳೆ. ಮುಟ್ಟು ಅಂದ್ರೆ ಶಾಪ ಅಲ್ಲ, ಅದೊಂದು ದೈವಿಕ ಅನುಭೂತಿ. ಅಂಬುಬಾಚಿ ಜಾತ್ರೆಯ ಮೂಲಕ ಸ್ತ್ರೀತತ್ವದ ಸೆಲೆಬ್ರೇಷನ್ ಮಾಡಲಾಗತ್ತೆ. ಹೀಗಾಗಿಯೇ ಇಲ್ಲಿ ದೇವಿಯನ್ನ ಒಂದು ಮೂರ್ತಿಯ ಬದಲಾಗಿ ಮಾತೆಯ ಯೋನಿಯನ್ನ ಪೂಜಿಸಲಾಗತ್ತೆ. ಆ ಮೂರ್ತಿಯಿಂದ ಸದಾ ಪ್ರಾಕೃತಿಕ ನೀರು ಜಿನುಗುತ್ತಿರುತ್ತೆ. ಅಂಬುಬಾಚಿ ಹಬ್ಬದ ವೇಳೆ ಆ ನೀರು ಸಂಪೂರ್ಣ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇದು ದೇವಿ ಋತುಮತಿಯಾಗುವ ಸಮಯ. ಅಂಬುಬಾಚಿ ಜಾತ್ರೆಯ 3 ದಿನ ಗರ್ಭಗುಡಿಯ ಬಾಗಿಲನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗತ್ತೆ. ಈ 3 ದಿನದ ಅವಧಿಯನ್ನ ಅತ್ಯಂತ ಶುಭಗಳಿಗೆ ಅಂತ ನಂಬಲಾಗತ್ತೆ. ಇಂತಹ ಕಾಮಾಖ್ಯ ಮಂದಿರ ತನ್ನ ವಿಶಿಷ್ಟ ಆಚರಣೆಗಳ ಜೊತೆಗೆ ಅನೇಕ ರಹಸ್ಯಗಳಿಂದಲೂ ಜಗದ್ವಿಖ್ಯಾತಿಯನ್ನು ಪಡೆದಿದೆ. ಹಿಂದೆ ಈ ಗುವಾಹಟಿ ಪ್ರದೇಶವನ್ನು ಆಳ್ತಿದ್ದ ರಾಜ ಮನೆತನದವರಿಗೆ ಈ ಕಾಮಾಖ್ಯ ದೇವಿ ಮಂದಿರ ಪ್ರವೇಶವನ್ನೇ ನಿಷೇಧಿಸಿದ್ಲು. ಅಲ್ಲದೆ ಮಾತಾ ಕಾಮಾಖ್ಯ ದೇವಿ ತನ್ನ ಅತ್ಯಂತ ಪ್ರಿಯವಾದ ಪೂಜಾರಿಯನ್ನ ಶಾಪ ಕೊಟ್ಟು ಕಲ್ಲಿನ ಮೂರ್ತಿಯನ್ನಾಗಿ ಮಾಡಿದ್ಲು. ಹಾಗಿದ್ರೆ ಈ ಮಂದಿರ ಪ್ರವೇಶಿಸಲು ನಿಷೇಧಕ್ಕೆ ಒಳಗಾದ ಆ ರಾಜಮನೆತನ ಯಾವುದು? ಅಷ್ಟಕ್ಕೂ ಅಲ್ಲಿನ ರಾಜ ಮಾಡಿದ ಅಂತಹ ತಪ್ಪಾದ್ರೂ ಏನು? ತನ್ನ ಅತ್ಯಂತ ಪ್ರಿಯವಾದ ಮಂದಿರದ ಪೂಜಾರಿಯನ್ನ ತಾಯಿ ಕಾಮಾಖ್ಯ ಕಲ್ಲಿನ ಮೂರ್ತಿಯಾಗಿಸಿದ್ದು ಯಾಕೆ? ಈ ಎಲ್ಲ ರಹಸ್ಯಮಯ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕೆಲವು ದಶಕಗಳ ಹಿಂದೆ ಈಗಿನ ಈ ಅಸ್ಸಾಂನ ಗುವಾಹಟಿ ಪ್ರದೇಶವನ್ನ ಕೂಚ್ ಬಿಹಾರ ರಾಜಮನೆತನ ಆಳ್ತಿತ್ತು. ಇವರನ್ನ ಕೆಲವು ಕಡೆ ಕೂಚ್ ಬೆಹಾರ್ ಅಂತಲೂ ಕರೀತಾರೆ. ಈ ರಾಜಮನೆತನದ ರಾಜ ನರ್ ನಾರಾಯಣ ಹಿಂದೆ ಇಲ್ಲಿನ ರಾಜನಾಗಿದ್ದ. ಅದೇ ಹೊತ್ತಿಗೆ ಕಾಮಾಖ್ಯ ಮಂದಿರದಲ್ಲಿ ಕೇಂದುಕಲೈ ಎಂಬ ಪೂಜಾರಿ ಕಾಮಾಖ್ಯ ಮಂದಿರದಲ್ಲಿ ಪೂಜಾರಿಯಾಗಿದ್ದ. ಈತ ತಾಯಿ ದೇವಿಗೆ ಅತ್ಯಂತ ಪ್ರಿಯನಾಗಿದ್ದ. ಈ ರಾಜನಾದ ನರ್ ನಾರಾಯಣ ನಿತ್ಯವೂ ನೀಲಾಂಚಲ ಪರ್ವತದಲ್ಲಿರುವ ದೇವಿ ಕಾಮಾಖ್ಯ ದರ್ಶನಕ್ಕೆ ಹೋಗ್ತಿದ್ದ. ಹೀಗೆ ಹೋಗ್ತಾ ಹೋಗ್ತಾ ಈ ಕೇಂದುಕಲೈ ಪೂಜಾರಿ ಮತ್ತು ರಾಜ ನರ್ ನಾರಾಯಣನ ಮಧ್ಯೆ ಭಾರೀ ಗೆಳೆತನ ಬೆಳೆದಿತ್ತು. ಇನ್ನು ಈ ಮಂದಿರದ ಪೂಜಾರಿ ಕೇಂದುಕಲೈ ಕೇಳಿದ್ದನ್ನ ತಾಯಿ ಕಾಮಾಖ್ಯ ದೇವಿ ನಡೆಸಿಕೊಡ್ತಿದ್ಲು ಅಂತ ಜನಜನಿತ ಮಾತಾಗಿತ್ತು. ಈ ಕೇಂದುಕಲೈ ಪ್ರತಿದಿನ ಸಂಜೆ ಸೂರ್ಯ ಮುಳುಗಿದ ಮೇಲೆ ತಾಯಿಯನ್ನ ಸ್ತುತಿಸ್ತಿದ್ದ. ಸಂಜೆ ಮಂದಿರದ ಬಾಗಿಲು ಹಾಕಿದ ಬಳಿಕ ಗರ್ಭಗುಡಿ ಒಳಗೆ ಹೋಗ್ತಿದ್ದ ಕೇಂದುಕಲೈ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಒಂದೇ ಸಮನೆ ತಾಯಿಯನ್ನ ಜಪಿಸ್ತಿದ್ದ. ಈ ವೇಳೆ ತಾಯಿ ಕಾಮಾಖ್ಯ ಈ ಪೂಜಾರಿಗೆ ಸಾಕ್ಷಾತ್ ದರ್ಶನ ಕೊಡ್ತಿದ್ಲು. ಆದರೆ ಸಾಕ್ಷಾತ್ ಪ್ರಕಟಗೊಂಡ್ರೂ ಕೂಡ ಕೇಂದುಕಲೈ ತನ್ನ ದೇವಿ ಸ್ತುತಿಯನ್ನ ನಿಲ್ಲಿಸ್ತಿರ್ಲಿಲ್ಲ. ಗಂಟೆ ನಾದದೊಂದಿಗೆ ಭಾವಪರವಶನಾಗಿ ದೇವಿಯ ಆರಾಧನೆ ಮಾಡ್ತಿದ್ದ. ದೇವಿಯ ಮಂತ್ರ ಹೇಳುತ್ತಾ ಆಕೆಯ ಧ್ಯಾನದಲ್ಲಿ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡೇ ಮುಳುಗಿರ್ತಿದ್ದ. ಇದೇ ಹೊತ್ತಿಗೆ ಪ್ರಕಟವಾಗ್ತಿದ್ದ ತಾಯಿ ಕಾಮಾಖ್ಯ ದೇವಿ ಮೈ ಮೇಲೆ ಒಂದೇ ಒಂದು ಬಟ್ಟೆ ಇಲ್ಲದೆ ಅಂದ್ರೆ ನಗ್ನಳಾಗಿ ನೃತ್ಯ ಮಾಡ್ತಿದ್ಲು. ಆ ಪೂಜಾರಿ ಕೇಂದುಕಲೈನ ಭಕ್ತಿ ಆ ಮಟ್ಟದ್ದಾಗಿತ್ತು. ಹೀಗಿರುವಾಗ ಅದೊಮ್ಮೆ ಒಬ್ಬ ತಾಯಿ ತನ್ನ ಸತ್ತು ಹೋಗಿದ್ದ ಹೆಣ್ಣು ಮಗುವನ್ನ ಹೊತ್ತುಕೊಂಡು ಕಾಮಾಖ್ಯ ಮಂದಿರಕ್ಕೆ ಬಂದ್ಲು. ಮಂದಿರದ ದ್ವಾರದಲ್ಲಿ ಮಗುವಿನ ಶವವಿಟ್ಟು ತಾಯಿ ಒಂದೇ ಸಮನೆ ಅಳುವುದಕ್ಕೆ ಶುರು ಮಾಡಿದ್ಲು. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಆಕೆಯ ಶಬ್ದ ಕೇಳಿ ಮಂದಿರದ ಪೂಜಾರಿ ಕೇಂದುಕಲೈ ಬಂದ. ಆತ ಬರ್ತಿದ್ದ ಹಾಗೆ ಆತನ ಕಾಲಿಗೆ ಬಿದ್ಲು. ಆತನ ಪಾದವೆಲ್ಲ ಕಣ್ಣೀರಿನಿಂದ ನೆನೆಸಿ ಹಾಕಿದ್ಲು. ನನಗೆ ಉಳಿದ ಕಟ್ಟ ಕಡೆಯ ದಾರಿ ಅಂದ್ರೆ ಅದು ನೀವೇ ಸ್ವಾಮಿ. ಹೇಗಾದ್ರೂ ಮಾಡಿ ನನ್ನ ಮಗುವನ್ನ ಉಳಿಸಿಕೊಡಿ. ನಿಮ್ಮ ಉಪಾಸನ ಶಕ್ತಿಯಿಂದ ತಾಯಿಗೆ ಬೇಡಿಕೊಂಡು ನನ್ನ ಮಗುವಿಗೆ ಮತ್ತೆ ಜೀವ ತರಿಸಿಕೊಡಿ ಅಂತ ಕಣ್ಣೀರು ಹಾಕಿದ್ಲು. ಆದರೆ ಕೇಂದುಕಲೈ ಹೇಳಿದ, ಅದು ಹೇಗೆ ತಾನೇ ಸಾಧ್ಯವಮ್ಮ? ಒಂದು ಸಲ ಮೃತ್ಯು ಬಂದರೆ ಮುಗೀತು. ಯಾವ ಜೀವಿಯೂ ಮತ್ತೆ ಹುಟ್ಟಿ ಬರಲ್ಲ.
ಹುಟ್ಟು ಮತ್ತು ಸಾವು ನನ್ನ ಕೈಯಲ್ಲಿಲ್ಲ ಅಂದುಬಿಟ್ಟ. ಆದರೆ ತಾಯಿ ಪಟ್ಟು ಬಿಡಲಿಲ್ಲ. ನನಗೆ ನಿಮ್ಮ ಶ್ರದ್ಧೆ ಮತ್ತು ಭಕ್ತಿ ಮೇಲೆ ನಂಬಿಕೆ ಇದೆ. ನೀವು ಶ್ರದ್ಧೆಯಿಂದ ಕೇಳಿದ್ದೇ ಆದರೆ ಆ ತಾಯಿ ಕಾಮಾಖ್ಯ ಇಲ್ಲ ಅನ್ನೋಲ್ಲ. ದಯವಿಟ್ಟು ನನಗಾಗಿ ಪ್ರಾರ್ಥನೆ ಮಾಡಿ ಅಂತ ತಾಯಿ ಬೇಡಿಕೊಳ್ತಾಳೆ. ಸರಿ, ಹಾಗಿದ್ರೆ ನಾನು ಪೂಜೆ ಮಾಡ್ತೀನಿ, ಆದರೆ ಉಳಿದದ್ದು ಆ ತಾಯಿಯೇ ನೋಡಬೇಕು ಅಂತ ಪೂಜಾರಿ ಕೇಂದುಕಲೈ ಹೇಳಿದ. ಬಳಿಕ ಮಗುವಿನ ಶವವನ್ನ ತೆಗೆದುಕೊಂಡು ಹೋಗಿ ತಾಯಿಯ ಗರ್ಭಗುಡಿಯ ಮೂರ್ತಿಯ ಎದುರಿಗಿಟ್ಟ. ತಾಯಿ, ನಿನಗೆ ಸರಿ ಅನಿಸಿದ್ದೆ ಆದ್ರೆ, ಇದನ್ನ ಯೋಗ್ಯ ಅಂತ ನೀನು ಭಾವಿಸಿದ್ದೆ ಆದ್ರೆ ಈ ಮಗುವಿಗೆ ಪುನರ್ಜನ್ಮ ಕೊಡು ಅಂತ ಪೂಜಾರಿ ಕೇಂದುಕಲೈ ಬೇಡಿಕೊಂಡ. ಆಗ ಸಂಭವಿಸಿತ್ತು ಚಮತ್ಕಾರ. ಕೇಂದುಕಲೈ ಬೇಡಿಕೆಯನ್ನ ಮನ್ನಿಸಿದ ತಾಯಿ ಕಾಮಾಖ್ಯ ಆ ಮಗುವಿಗೆ ಜೀವದಾನ ಮಾಡಿದ್ಲು. ಸುದ್ದಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹಬ್ಬಿತು. ತಾಯಿ ಕಾಮಾಖ್ಯ ಜೊತೆಗೆ ಕೇಂದುಕಲೈಗೂ ಜನ ಜೈಕಾರ ಹಾಕಲು ಶುರು ಮಾಡಿದ್ರು. ಈ ಸುದ್ದಿ ರಾಜ ಮನೆತನಕ್ಕೂ ತಲುಪಿತು. ತಾಯಿಯ ಇಷ್ಟು ದೊಡ್ಡ ಉಪಾಸಕ ಮಗುವಿನ ಜೀವ ಉಳಿಸಿದ ಸುದ್ದಿಯನ್ನ ಕೇಳಿದ ರಾಜ ಭಾರಿ ಸಂತೋಷಗೊಂಡ. ಆದ್ರೆ ಅದೇ ಹೊತ್ತಿಗೆ ಆತನಲ್ಲಿ ಒಂದು ಆಸೆಯೂ ಚಿಗುರೊಡಿತು. ಕಾಮಾಖ್ಯ ದೇವಿ ಮಗುವನ್ನ ಕಾಪಾಡಿದ ಸುದ್ದಿ ಕೇಳಿದ ರಾಜ ನರನಾರಾಯಣ ತಾಯಿಯ ಸಾಕ್ಷಾತ್ ದರ್ಶನ ಮಾಡೋಕೆ ಆಸೆಪಟ್ಟ. ನೋಡು ಕೇಂದುಕಲೈ, ನೀನು ನನ್ನ ಅತ್ಯಾಪ್ತ ಗೆಳೆಯ, ಮಂದಿರದ ಪೂಜಾರಿ ಕೂಡ ಆಗಿದ್ದೀಯ. ನನಗೆ ಹೇಗಾದ್ರೂ ಮಾಡಿ ತಾಯಿಯ ದರ್ಶನ ಮಾಡಿಸು ಅಂತ ದುಂಬಾಲು ಬಿದ್ದ. ನೀನು ಹೇಗೂ ನಿತ್ಯ ಗರ್ಭಗುಡಿಯಲ್ಲಿ ಕುಳಿತು ಉಪಾಸನೆ ಮಾಡ್ತೀಯಲ್ಲ, ಅದೇ ಹೊತ್ತಿಗೆ ನನಗೂ ನಿನ್ನ ಜೊತೆ ಗರ್ಭಗುಡಿಯಲ್ಲಿ ಒಂದು ದಿನ ಇರಲು ಅವಕಾಶ ಕೊಡುವಂತ ರಾಜ ಪೂಜಾರಿ ಬಳಿ ಕೇಳಿಕೊಂಡ. ಆದ್ರೆ ಪೂಜಾರಿ ಕೇಂದುಕಲೈ ಇದಕ್ಕೆ ಒಪ್ಪಲಿಲ್ಲ. ಮಹಾರಾಜ, ನೀನು ನನ್ನ ಸ್ನೇಹಿತನೇ ನಿಜ, ಆದ್ರೆ ಇದು ಅಧರ್ಮದ ಹಾದಿ. ಅಲ್ಲದೆ ಸಂಜೆ ಗರ್ಭಗುಡಿಯ ಬಾಗಿಲು ಹಾಕಿರೋ ವೇಳೆ ನಾನು ಖುದ್ದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ದೇವಿಯ ಉಪಾಸನೆ ಮಾಡ್ತೀನಿ. ಹೀಗಿದ್ದಾಗ ನಾನು ಹೇಗೆ ನಿಮಗೆ ಇದಕ್ಕೆ ಅನುಮತಿ ಕೊಡಲಿ? ತಾಯಿಯ ಆಜ್ಞೆ ಇಲ್ಲದೆ ಇಂಥದ್ದೆಲ್ಲ ಮಾಡೋದು ಯಾರಿಗೂ ತರವಲ್ಲ, ಇದು ಸಾಧ್ಯವಿಲ್ಲ ಅಂತ ಹೇಳಿದ. ಆದ್ರೆ ರಾಜ್ಯವಾಳುವ ಹುಂಬರಿಗೆ ಇದೆಲ್ಲ ಅರ್ಥವಾಗುತ್ತಾ ಹೇಳಿ? ಪೂಜಾರಿ ಹೇಳಿದ ಈ ಯಾವ ಮಾತು ರಾಜನ ತಲೆಗೆ ಹೋಗಲೇ ಇಲ್ಲ. ರಾಜ ತಾಯಿಯ ದರ್ಶನ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದ. ಆತನಿಗೆ ಎಷ್ಟೇ ಬೇಡ ಅಂದ್ರೂ ಪೂಜಾರಿ ಕೇಂದುಕಲೈಗೆ ಬೇರೆ ದಾರಿ ಕಾಣಲಿಲ್ಲ. ಯಾಕಂದ್ರೆ ದರ್ಶನ ಮಾಡ್ತೀನಿ ಅಂತ ಕೇಳ್ತಿರೋದು ಆ ಊರಿನ ರಾಜನೇ ಆಗಿದ್ದ. ಅದು ಏನನ್ನಿಸ್ತೋ ಏನೋ, ತಾಯಿಯ ದರ್ಶನಕ್ಕೆ ಒಪ್ಪಿಗೆ ಕೊಟ್ಟೇ ಬಿಟ್ಟ. ಆದ್ರೆ ಒಂದು ಷರತ್ತು ಮುಂದಿಟ್ಟ. ನೀವು ಗರ್ಭಗುಡಿಯ ಒಳಗೆ ಬರಬೇಡಿ. ಗರ್ಭಗುಡಿಯ ಹೊರ ಬಾಗಿಲಿಗೆ ಒಂದು ರಂಧ್ರ ಇದೆ, ಅಲ್ಲಿಂದ ನೀವು ತಾಯಿಯ ನೃತ್ಯವನ್ನ ನೋಡಿ ಅಂತ ಹೇಳ್ದ. ಸಂಜೆ ಆಯಿತು. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೇಂದುಕಲೈ ದೇವಿಯ ಉಪಾಸನೆಗೆ ಕುಳಿತ. ಕೆಲವೇ ಹೊತ್ತಲ್ಲಿ ತಾಯಿ ಕಾಮಾಖ್ಯ ಸಾಕ್ಷಾತ್ ಪ್ರಕಟಗೊಂಡ್ಳು. ಆದ್ರೆ ಇನ್ನೇನು ನೃತ್ಯ ಆರಂಭಿಸಬೇಕು ಅನ್ನುವಷ್ಟರಲ್ಲಿ ತಾಯಿ ಕಾಮಾಖ್ಯ ದೇವಿಯ ಮೂಗಿಗೆ ವಂಚನೆ ವಾಸನೆ ಬಡಿತು. ರಂಧ್ರದಿಂದ ಯಾವುದೋ ಕಳ್ಳಗಣ್ಣು ಒಳಗೆ ಇಣುಕಿ ನೋಡ್ತಿದೆ ಅನ್ನೋದು ತಾಯಿಗೆ ಗೊತ್ತಾಯಿತು. ಕ್ರೋಧಾಗ್ನಿಯಿಂದ ತಾಯಿಯ ಕಣ್ಣು ಕೆಂಪಗಾದವು. ಎದುರಿಗೆ ಕುಳಿತು ದೇವಿಯ ಸ್ತುತಿ ಹಾಡ್ತಿದ್ದ ಪೂಜಾರಿಗೆ ಶಾಪ ಕೊಟ್ಟು ಆತನನ್ನ ಕಲ್ಲಿನ ಮೂರ್ತಿಯನ್ನಾಗಿಸಿದ್ಲು. ಕೆಂಗಣ್ಣಿನಿಂದ ರಾಜ ನರನಾರಾಯಣನ ಕಡೆ ತಿರುಗಿದ ತಾಯಿ ಸಿಟ್ಟಿನಿಂದ ಹೇಳಿದ್ಲು, ನೀನು ಮಾತ್ರವಲ್ಲ, ಇನ್ನು ಮುಂದೆ ನಿನ್ನ ವಂಶದ ಯಾವುದೇ ಜೀವಿ ಈ ಮಂದಿರದ ಸುತ್ತಮುತ್ತ ಎಲ್ಲಾದ್ರೂ ಕಾಣಿಸಿದ್ರು ನಿಮ್ಮ ವಂಶವೇ ಸರ್ವನಾಶ ಮಾಡ್ತೀನಿ ಅಂತ ಅಬ್ಬರಿಸಿದ್ಲು. ಆ ಮಾತು ಕೇಳಿಸಿಕೊಂಡ ರಾಜ ಅಲ್ಲಿಂದ ಓಡೋಡಿ ಬಂದು ಅರಮನೆ ಸೇರಿಕೊಂಡ. ಬಳಿಕ ಕ್ಷೇತ್ರವನ್ನೇ ಬಿಟ್ಟು ತೆರಳಿದ. ಆವತ್ತಿನಿಂದ ಇವತ್ತಿನವರೆಗೂ ಈ ಕೂಚ್ ಬೆಹಾರ್ ರಾಜ ವಂಶಸ್ಥರು ಕಾಮಾಖ್ಯ ದೇವಿಯ ಮಂದಿರಕ್ಕೆ ಭೇಟಿ ಕೊಡೋದೇ ಇಲ್ಲ. ಭೇಟಿ ಬಿಡಿ, ನೀಲಾಂಚಲ ಪರ್ವತದ ಸುತ್ತಮುತ್ತಲೂ ಅವರು ದೃಷ್ಟಿಯನ್ನು ಹಾಯಿಸಲ್ಲ. ಇವತ್ತಿನ ಅದೇ ಕೂಚ್ ಬೆಹಾರ್ ವಂಶಸ್ಥರು ಅಕಸ್ಮಾತ್ ರೈಲು ಅಥವಾ ಕಾರಿನಿಂದ ಏನಾದರೂ ನೀಲಾಂಚಲ ಪರ್ವತದ ಸಮೀಪದಿಂದ ಪ್ರಯಾಣ ಮಾಡಬೇಕು ಅಂದರೆ ತಮ್ಮ ಬಳಿ ಒಂದು ಕೊಡೆ ಇಟ್ಟುಕೊಂಡಿರ್ತಾರೆ. ಯಾಕಂದ್ರೆ ಆ ನೀಲಾಂಚಲ ಪರ್ವತದ ಕಡೆ ಗೊತ್ತಿಲ್ಲದೆ ತಮ್ಮ ದೃಷ್ಟಿ ಬೀಳಬಾರದು ಅಂತ ಕೊಡೆ ಹಿಡಿದುಕೊಂಡು ಅಲ್ಲಿಂದ ಪಾಸ್ ಆಗ್ತಾರೆ. ಇನ್ನು ಈ ಬ್ರಹ್ಮಪುತ್ರ ನದಿಯ ತಟದಲ್ಲಿ ಮ್ಯೂಸಿಯಂ ಒಂದನ್ನ ಕೂಡ ನಿರ್ಮಿಸಲಾಗಿದೆ. ಇಲ್ಲಿ ಕಾಮಾಖ್ಯ ಕ್ಷೇತ್ರದ ಇತಿಹಾಸದ ಬಗ್ಗೆ ಅನೇಕ ಮಾಹಿತಿಗಳು ಸಿಗ್ತವೆ. ಅದರಲ್ಲೂ ಈ ಕೂಚ್ ಬೆಹಾರ್ ರಾಜಮನೆತನದ ಈ ಕಥೆ ನಿಜ ಕಥೆ ಅಲ್ಲ ಅಂತ ಹೇಳಲಾಗತ್ತೆ. ಯಾಕಂದ್ರೆ ಈ ಕೂಚ್ ಬೆಹಾರ್ ರಾಜಮನೆತನ ವೈಷ್ಣವ ಪಂಥವನ್ನ ಆಚರಿಸುವ ರಾಜವಂಶಸ್ಥರಾಗಿದ್ದಾರೆ. ಈ ರಾಜಮನೆತನ ಎಲ್ಲ ರಾಜಮಾತೆಯರು ಭಗವಾನ್ ವಿಷ್ಣುವಿನ ಉಪಾಸಕರಾಗಿದ್ದಾರಂತೆ. ಈ ಕಾರಣಕ್ಕೆ ತಮ್ಮ ಕ್ಷೇತ್ರದಲ್ಲಿ ವಾಸಿಸುತ್ತಿರುವ ಮಾತಾ ಕಾಮಾಖ್ಯ ದೇವಿಯ ಉಪಾಸನೆ ಮಾಡುವುದು ಇವರಿಗೆ ಸಾಧ್ಯವಿರಲಿಲ್ವಂತೆ. ಹೀಗಾಗಿ ಈ ಸುಳ್ಳಿನ ಕಥೆ ಪ್ರಚಾರ ಮಾಡಿ ದೇಗುಲದಿಂದ ದೂರ ಇರುವುದಕ್ಕೆ ರಾಜ ಮನೆತನ ನಿರ್ಧರಿಸಿತ್ತು ಅಂತ ಹೇಳಲಾಗುತ್ತೆ. ಜನರ ಮನಸ್ಸಿನಲ್ಲಿ ಈ ಕೂಚ್ ಬೆಹಾರ್ ರಾಜರು ದೇವಿಯ ದರ್ಶನ ಯಾಕೆ ಮಾಡಲ್ಲ ಅನ್ನೋದಕ್ಕೆ ಒಂದು ಕಥೆ ಕಟ್ಟಿದ್ರು. ಇದರಿಂದ ಅವರು ಕೇವಲ ವಿಷ್ಣುವಿನ ಉಪಾಸಕರಾಗಿ ಉಳಿದ್ರು ಅಂತ ಹೇಳಲಾಗುತ್ತೆ. ಈ ಬಗ್ಗೆ ಬ್ರಹ್ಮಪುತ್ರ ಹೆರಿಟೇಜ್ ಸೆಂಟರ್ ಎಂಬ ಮ್ಯೂಸಿಯಂನಲ್ಲೂ ಅನೇಕ ಮಾಹಿತಿಗಳು ನಮಗೆ ಸಿಗ್ತವೆ. ಇನ್ನು ಕಲ್ಕಿ ಪುರಾಣ ಮತ್ತು ಯೋಗಿನ ತಂತ್ರದ ಪ್ರಕಾರ
ಈ ಕಾಮಾಖ್ಯ ಮಂದಿರ ಮಾಂತ್ರಿಕರು ಮಾಟಗಾರರಿಗೆ ತುಂಬಾ ಮಹತ್ವದ್ದಾಗಿದೆಯಂತೆ. ಈ ತಾಂತ್ರಿಕತೆ ಬಗ್ಗೆ ನಮ್ಮಲ್ಲಿ ಅನೇಕ ನೆಗೆಟಿವ್ ನಂಬಿಕೆಗಳಿವೆ. ಆದರೆ ತಾಂತ್ರಿಕತೆ ಕೂಡ ಬ್ರಹ್ಮಾಂಡದ ಆದಿ ಶಕ್ತಿಗಳನ್ನ ಸ್ವೀಕಾರ ಮಾಡಲು ಒಂದು ಆಧ್ಯಾತ್ಮಿಕ ಮಾರ್ಗ. ತಾಂತ್ರಿಕತೆಯಲ್ಲಿ ಮಹಿಳೆಯರ ಮಾಸಿಕ ಚಕ್ರವನ್ನ ಅಶುದ್ಧ ರೂಪದಲ್ಲಿ ನೋಡಲ್ಲ, ಬದಲಾಗಿ ಅದನ್ನ ಶಕ್ತಿಶಾಲಿಯ ರೂಪದಲ್ಲಿ ನೋಡಲಾಗತ್ತೆ. ಹೀಗಾಗಿಯೇ ಈ ಕಾಮಾಖ್ಯ ಮಂದಿರದಲ್ಲಿ ಅಘೋರಿಗಳು ಕೂಡ ಉಪಾಸನೆ ಮಾಡೋದು ನಮಗೆ ಕಾಣಸಿಗುತ್ತೆ. ಇನ್ನು ಗುವಾಹಟಿಯ ಈ ಕಾಮಾಖ್ಯ ಮಂದಿರದಲ್ಲಿ ನಡೆಯೋ ಅಂಬುಬಾಚಿ ಜಾತ್ರೆ ಒಂದು ಸಮೃದ್ಧಿಯ ಸಂಕೇತದಲ್ಲಿ ಆಚರಿಸಲಾಗುತ್ತೆ. ಮಾನ್ಸೂನ್ ಆರಂಭವಾಗುವ ಅಂದ್ರೆ ಭೀಷಣ ಬೇಸಿಗೆ ಕಳೆದು ಇನ್ನೇನೋ ಭೂಮಿ ತಂಪಾಗಬೇಕು, ಆ ಹೊತ್ತಲ್ಲಿ ಈ ಅಂಬುಬಾಚಿ ಜಾತ್ರೆ ಆಚರಿಸಲಾಗುತ್ತೆ. ಇದರ ಅರ್ಥ ಮುಂದೆ ಬರುವ ಕೃಷಿ ಇಳುವರಿ ಸಮೃದ್ಧಿಯಿಂದ ಕೂಡಿರಲಿ ಅಂತ ದೇವಿಯಲ್ಲಿ ಸ್ಥಳೀಯರು ಪ್ರಾರ್ಥಿಸ್ತಾರೆ. ಇದಿಷ್ಟೇ ಅಲ್ಲದೆ ಈ ಅಂಬುಬಾಚಿ ಜಾತ್ರೆ ಸ್ತ್ರೀ ಶಕ್ತಿ ಮತ್ತು ಮಹಿಳೆಯರಲ್ಲಾಗುವ ಪ್ರಾಕೃತಿಕ ಲಯವನ್ನ ಸಂಭ್ರಮಿಸುವ ಹಬ್ಬ. ಜನರಲ್ಲಿರುವ ಮೂಢನಂಬಿಕೆಗಳನ್ನ ತೊಲಗಿಸಿ ಮಹಿಳೆಯ ಸಹಜ ಧರ್ಮವನ್ನ ಪಾಲಿಸುವ ಮತ್ತು ಅದನ್ನ ಸಂಭ್ರಮಿಸುವ ಮೂಲಕ ಸಮಾಜಕ್ಕೆ ಒಂದು ದಿವ್ಯ ಸಂದೇಶ ನೀಡುತ್ತದೆ ಅಂದರೆ ಖಂಡಿತ ತಪ್ಪಾಗಲಾರದು. ಇದಿಷ್ಟು ಅಂಬುಬಾಚಿ ಜಾತ್ರೆ ಮತ್ತು ಕೂಚ್ ಬೆಹಾರ್ ರಾಜಮನೆತನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.